ಅಂತ ಫುಟ್ಪಾತ್ ತೆರವು ಮಾಡ್ತಾ ಇರೋ ಜಿಬಿಎ ಅಧಿಕಾರಿಗಳು ನೋಡ್ಲೇಬೇಕಾದ ಸ್ಟೋರಿ ಇದು. ತೆರವು ಮಾಡಿದ್ರಷ್ಟೇ ಸಾಕಾಗಲ್ಲ, ಓಪನ್ ಮಾಡಿರೋ ಸ್ಲ್ಯಾಬ್ಗಳನ್ನ ಮುಚ್ಚಿ ಫುಟ್ಪಾತ್ ಅನ್ನ ತೆರವು ಮಾಡಿದ್ರಷ್ಟೇ ಸಾಕಾಗಲ್ಲ, ಓಪನ್ ಮಾಡಿರೋ ಸ್ಲ್ಯಾಬ್ಗಳನ್ನ ಮುಚ್ಚಿ. ಕೃಷ್ಣ ಬೈರೇಗೌಡ್ರೆ ಫುಟ್ಪಾತ್ ಸ್ಲ್ಯಾಬ್ ಓಪನ್ ಇಂದ ಏನಾಗಿದೆ ಗೊತ್ತಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಿಜೆಪಿ ಮುಖಂಡನ ಕಾಲಿಗೆ ಕುತ್ತು ಬಂದಿದೆ. ಇನ್ನು ಒಂದ್ ಕಡೆ ಫುಟ್ಪಾತ್ ನಲ್ಲಿ ಹೋಗ್ತಾ ಇದ್ದಾಗ ಕತ್ತಲಲ್ಲಿ ಚರಂಡಿಗೆ ಬಿದ್ದ ರಾಘವೇಂದ್ರ ಶೆಟ್ಟಿ, ಕೂದಲೆಳೆಯ ಅಂತರದಲ್ಲಿ ಪ್ರಾಣಾಪಾಯದಿಂದ ರಾಘವೇಂದ್ರ ಶೆಟ್ಟಿ ಪಾರಾಗಿದ್ದಾರೆ. ಇನ್ನು ಕರಕುಶಲ ಮಂಡಳಿ ಮಾಜಿ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಇನ್ನು ಫುಟ್ಪಾತ್ ಹೂಳು ಎತ್ತಿ ಮುಚ್ಚದೆ ಹಾಗೆ ಬಿಟ್ಟಿದ್ದ ಜಿಬಿಎ ಅಧಿಕಾರಿಗಳು. ಸಂಜಯ್ ನಗರದ ಡಾಲರ್ಸ್ ಕಾಲೋನಿ ಬಳಿ ಈ ಘಟನೆ ನಡೆದಿರುವಂತದ್ದು. ಇನ್ನು ಕಾಲು ಮೂಳೆ ಮುರಿದು ಆಸ್ಪತ್ರೆಗೆ ಸೇರಿರೋ ರಾಘವೇಂದ್ರ ಶೆಟ್ಟಿ ಬೀದಿ ವ್ಯಾಪಾರಿಗಳ ತೆರವು ಜೊತೆ ಫುಟ್ಪಾತ್ ಸರಿ ಆದ್ರೆ ಫುಟ್ಪಾತ್ ಸರಿ ಮಾಡಲು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಜನರನ್ನ ಬಲಿ ಪಡೆಯುವ ಮುನ್ನವೇ ಎಚ್ಚೆತ್ಕೊಳ್ಬೇಕಾಗಿದೆ ಜಿಬಿಎ ಅಧಿಕಾರಿಗಳು. 7:20ಕ್ಕೆ ನಾನು ಕಾರಿಂದ ಇಳಿದಾಗ ಅಲ್ಲಿ ಕತ್ಲಿತ್ತು, ಲೈಟ್ ಇರಲಿಲ್ಲ. RMS ಸೆಕೆಂಡ್ ಸ್ಟೇಜು ಡಾಲರ್ಸ್ ಕಾಲೋನಿ, ಅದ್ರ ಮೇಲ್ಗಡೆ ನಮ್ದು ಆಫೀಸ್ ಇದೆ, ಕಾರ್ಪೊರೇಟ್ ಆಫೀಸ್ ಇದೆ, BRS ಗ್ರೂಪ್ ಅಂತ. ಇಳಿದಾಗ ಅಲ್ಲಿ ಮ್ಯಾನುವಲ್ ಓಪನ್ ಆಗಿತ್ತು. ನಿನ್ನೆ ಬೆಳಿಗ್ಗೆ 4 ಗಂಟೆ ಬೆಳಗಿನ ಜಾವದಲ್ಲಿ ಮಾಡಿ ಹೋಗಿದಾರಂತೆ ಕೆಲಸ. ಅಲ್ಲಿ ಒಂದು ಬ್ಯಾರಿಕೇಡ್ ಇಟ್ಟಿಲ್ಲ, ಏನೂ ಇಲ್ಲ. ನಾನು ಕಾರ್ ಇಳಿದ ತಕ್ಷಣ ನಡ್ಕೊಂಡು ಬಂದೆ. ನಡ್ಕೊಂಡ್ರೆ 6.5 ಅಡಿ ಗುಂಡಿಗೆ ಸೀದಾ ನಾನು ಬಿದ್ದೆ ಅದ್ರೊಳಗಡೆ. ಈಗ ನೀವು ಕತ್ಲಿಂದ ಇಳಿದು ರೆಗ್ಯುಲರ್ ನಾನು 6 ವರ್ಷದಿಂದ ಅದೇ ಪ್ಲೇಸ್ ಅಲ್ಲಿ ಇಳಿದು ಅದೇ ಪ್ರೊಫೆಷನ್ ನಡ್ಕೊಂಡು ಹೋಗೋದು. ಇವ್ರು ಏನ್ ಮಾಡಿದ್ದಾರೆ, ಒಂದು ಸ್ಲಾಬ್ ಅನ್ನ ಬಿಟ್ಟಿದ್ದಾರೆ, ಇನ್ನೊಂದು ತೆಗೆದಿದ್ದಾರೆ, ಮತ್ತೆ ಬಿಟ್ಟಿದ್ದಾರೆ. ಜಂಪ್ ಆರ್ಲಿಕ್ಕೂ ಆಗೋದಿಲ್ಲ, ಸಾಧ್ಯ ಇಲ್ಲ, ಅಷ್ಟಷ್ಟು ಗ್ಯಾಪ್ ಇದೆ. ಇದು ಇಡೀ ಬೆಂಗಳೂರಿನಾದ್ಯಂತ ನಾನು ಕಾರಲ್ಲಿ ಹೋಗೋಗಿ ನಡ್ಕೊಂಡು ಯಾರಪ್ಪ ಇದಕ್ಕೆ ಗುಂಡಿಗೆ ಬೀಳ್ತಾರೆ ಅಂತ ನೋಡಿದ್ರೆ ನಾನೇ ಬಿದ್ದಿದ್ದೀನಿ ಗುಂಡಿಗೆ. ಈಗ ನಿನ್ನೆ ಪೊಲೀಸ್ನವ್ರು ಬಂದು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಇಲ್ಲಿವರೆಗೆ ಅವ್ರು ಏನು ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ. ನಾವು ಕೂಡ ಯಡಿಯೂರಪ್ಪನ ಸರ್ಕಾರದಲ್ಲಿ ನಾನು ಒಬ್ಬ ಕರಕುಶಲ ನಿಗಮದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಈ ರೀತಿ ಅನಾಹುತಗಳಾಗ್ಲಿಲ್ಲ. ನಾನು ಹೇಳುದು ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ತಾವು. ಇನ್ನೊಂದಷ್ಟು ಜನ ಬಿದ್ದು ಅವರ ಜೀವಕ್ಕೆ ಅಪಾಯ ಆದ್ರೆ ಏನ್ ಮಾಡೋದು. ಈಗ ನನಗೆ 6 months ರೆಸ್ಟ್ ಹೇಳ್ತಾ ಇದ್ದಾರೆ ಡಾಕ್ಟರ್ಸ್. ನಮ್ಮ ಕೆಲಸ ಕಾರ್ಯಗಳು ನಾವೇನ್ ಮಾಡಬೇಕು. ರಾತ್ರಿ ಸುಮಾರು 7:20ಕ್ಕೆ ನಾನು ಕಾರಿಂದ ಇಳಿದಾಗ ಅಲ್ಲಿ ಕತ್ಲಿತ್ತು, ಲೈಟ್ ಇರಲಿಲ್ಲ. RMS ಸೆಕೆಂಡ್ ಸ್ಟೇಜು ಡಾಲರ್ಸ್ ಕಾಲೋನಿ, ಅದ್ರ ಮೇಲ್ಗಡೆ ನಮ್ದು ಆಫೀಸ್ ಇದೆ, ಕಾರ್ಪೊರೇಟ್ ಆಫೀಸ್ ಇದೆ, BRS ಗ್ರೂಪ್ ಅಂತ. ಇಳಿದಾಗ ಅಲ್ಲಿ ಮ್ಯಾನುವಲ್ ಓಪನ್ ಆಗಿತ್ತು. ನಿನ್ನೆ ಬೆಳಿಗ್ಗೆ 4 ಗಂಟೆ ಬೆಳಗಿನ ಜಾವದಲ್ಲಿ ಮಾಡಿ ಹೋಗಿದಾರಂತೆ. ಬೇಳೂರು ರಾಘವೇಂದ್ರ ಶೆಟ್ಟಿ ಅವರು ನಡೆದು ಹೋಗ್ತಾ ಇರುವಾಗ ಏನು ಈ ಗ್ರೇಟರ್ ಬೆಂಗಳೂರು ಅವಂತರ ಅಂತಾನೆ ಕರಿಬಹುದು. ಅವರು ರಾತ್ರಿ ಮ್ಯಾನುವಲ್ ಏನು ಓಪನ್ ಮಾಡಿದಾರೋ ಓಪನ್ ಮಾಡಿರುವ ಮ್ಯಾನುವಲ್ ಅನ್ನ ಬಂದ್ ಮಾಡದೇನೆ ಅಲ್ಲಲ್ಲಿ ಒಂದೊಂದು ಕಲ್ಲುಗಳನ್ನ ಎತ್ತಿ ಅದಕ್ಕೆ ಅಕಸ್ಮಾತ್ತಾಗಿ ಇವರು ಆಫೀಸಿಗೆ ಹೋಗುವಾಗ ಕತ್ಲೆ ಇರುವ ಸಂದರ್ಭದಲ್ಲಿ ಹೋಗಿ ಬಿದ್ದಿದ್ದಾರೆ. ಬಿದ್ದ ತಕ್ಷಣ ಅವರ 2 ಕಾಲು ಮೂಳೆಗಳು ಕಟ್ಟಾಗಿದೆ. ಏನು ಜಿಬಿಎ ಕೃಷ್ಣ ಬೈರೇಗೌಡರು ಎಲ್ಲ ಅಧಿಕಾರಿಗಳಿಗೆ ಸ್ಪಷ್ಟನೆಯನ್ನು ನೀಡಬೇಕಿತ್ತು. ಈ ತರ ಯಾವ್ಯಾವ ಮ್ಯಾನುವಲ್ ಓಪನ್ ಇಟ್ಟಿದ್ರು ಅಲ್ಲಿ ಟೇಪ್ ಹೊಡೆಯುವಂಥದ್ದು ಅಥವಾ ಬ್ಯಾರಿಕೇಡ್ ಅಳವಡಿಸುವಂಥದ್ದು ಮಾಡಬೇಕಿತ್ತು. ಬೇಜವಾಬ್ದಾರಿ ತರದಿಂದ ಅದನ್ನ ಮಾಡದೆ ಅವರು ಬಿದ್ದು ಕಾಲು 2 ಕಡೆ ಮೂಳೆ ಮುರಿದೋಗಿದೆ. ಅವರು ಸ್ಪರ್ಶ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಬಹಳ ಗಂಭೀರ ಪರಿಸ್ಥಿತಿಯಾಗಿದೆ ಕಾಲಿನ ವ್ಯವಸ್ಥೆ. ಬೇಳೂರು ರಾಘವೇಂದ್ರ ಶೆಟ್ಟಿ ಅವರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಈಗಾಗಲೇ ಒಂದ್ ಕಡೆ ಈಗ ಫುಟ್ಪಾತ್ ತೆರವು ಮಾಡ್ತಾ ಇರೋ ಅಧಿಕಾರಿಗಳು ಒಂದ್ ಕಡೆ ಇದು ನೋಡ್ಲೇಬೇಕಾದ ಸ್ಟೋರಿ. ಯಾಕಂತ ಅಂದ್ರೆ ಇದು ಫುಟ್ಪಾತ್ ಅನ್ನ ತೆರವು ಮಾಡ್ತಾ ಇದ್ದಾರೆ, ಅಲ್ಲಿರುವಂತಹ ಸ್ಲ್ಯಾಬ್ಗಳನ್ನ ಮುಚ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಈಗಾಗಲೇ ಒಬ್ರು ಕಾಲ್ ಕೂಡ ಮುರ್ಕೊಂಡಿದ್ದಾರೆ. ಅದರಿಂದ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಇದು ಕೇವಲ ಬಿಜೆಪಿ ಮುಖಂಡ ರಾಘವೇಂದ್ರ ಶೆಟ್ಟಿ ಅವರ ಸಮಸ್ಯೆ ಅಲ್ಲ, ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಸಾರ್ವಜನಿಕರ ಸಮಸ್ಯೆನೂ ಕೂಡ ಇದೆ. ಜಿಬಿ ಅಧಿಕಾರಿಗಳು ಯಾವ ರೀತಿಯಾದಂತಹ ಒಂದು ನಿರ್ಲಕ್ಷ್ಯವನ್ನ ವಹಿಸ್ತಾರೆ ಅನ್ನುವಂಥದ್ದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ.
ರಾಘವೇಂದ್ರ ಶೆಟ್ಟಿ ಕರಕುಶಲ ನಿಗಮದ ಮಾಜಿ ಅಧ್ಯಕ್ಷರಾಗಿದ್ದಾರೆ ಅನ್ನುವಂತ ಕಾರಣಕ್ಕೆ ಹೆಚ್ಚು ಸುದ್ದಿ ಆಗ್ತಾ ಇದೆ. ಬಿಟ್ರೆ ಪ್ರತಿನಿತ್ಯ ಈ ರೀತಿಯಾದಂತಹ ಹೂಳನ್ನ ತೆಗಿತಾರೆ, ಆದ್ರೆ ಚರಂಡಿಯ ಸ್ಲಾಬ್ ಅನ್ನ ಮುಚ್ಚೋದಿಲ್ಲ. ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಿರೋದ್ರಿಂದ ಪ್ರತಿ ದಿವಸ 5 ರಿಂದ 6 ಜನ ಪಾದಾಚಾರಿಗಳು ಈ ರೀತಿಯಾಗಿ ತೆರೆದಿರುವಂತಹ ಚರಂಡಿ ಒಳಗಡೆ ಬೀಳುವಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದೆ. ಒಂದ್ ಕಡೆ ಫುಟ್ಪಾತ್ ಕ್ಲೀನ್ ಇರಬೇಕು, ಫುಟ್ಪಾತ್ ಸಾರ್ವಜನಿಕರಿಗೆ ಓಡಾಟವನ್ನ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಂತ ಹೇಳಿ ತೆರವು ಮಾಡ್ತಾ ಇದೆ. ಆದ್ರೆ ಅದೇ ರೀತಿಯಾದಂತಹ ಪಾದಚಾರಿಗಳು ಓಡಾಟವನ್ನ ಮಾಡ್ಲಿಕ್ಕೆ ಚರಂಡಿ ಸುಗಮವಾಗಿರ್ಬೇಕು. ಆದ್ರೆ ಬೇಕಾಬಿಟ್ಟಿಯಾಗಿ ಕೆಲಸಗಳನ್ನ ನಿರ್ವಹಣೆ ಮಾಡ್ತಾರೆ, ಹೂಳೆತ್ತುತ್ತಾರೆ, ಬಹುತೇಕ ಸ್ಲ್ಯಾಬ್ಗಳು ಕಿತ್ತು ಹೋಗಿದ್ದಾವೆ. ಅಂತಹ ಸ್ಲ್ಯಾಬ್ಗಳನ್ನು ಹಾಕುವಂತ ಕೆಲಸಕ್ಕೆ ಮುಂದಾಗೋದಿಲ್ಲ. ಈ ರೀತಿಯಾದಂತಹ ಒಂದು ದುರಂತಗಳಾದಾಗ ಜಿಬಿ ಅಧಿಕಾರಿಗಳು ಹೇಳ್ತಾರೆ, ಇಲ್ಲ ನಮ್ಮ ಗಮನಕ್ಕೆ ಬಂದಿದೆ, ಆ ಭಾಗದಲ್ಲಿ ಸಮಸ್ಯೆ ಏನಾಗಿದೆ ಅದನ್ನ ಬಗೆಹರಿಸ್ತೀವಿ ಅನ್ನುವಂತಹ ಒಂದು ಸಮಜಾಯಿಷಿಯನ್ನ ಕೊಡ್ತಾರೆ. ಬಿಟ್ರೆ ಈಗ ಸದ್ಯ ರಾಘವೇಂದ್ರ ಶೆಟ್ಟಿ ಅವರ 2 ಕಾಲುಗಳಿಗೂ ಕೂಡ ಗಂಭೀರವಾದಂತಹ ಗಾಯಗಳಾಗಿರುವಂತದ್ದು. ಸೊ 6 ತಿಂಗಳು ರೆಸ್ಟ್ ಹೇಳಿರುವಂತದ್ದು. ಅಂದ್ರೆ ಇವರೇನೋ ಒಂದು ಹಂತದಲ್ಲಿ ಆರ್ಥಿಕವಾಗಿ ಸ್ವಲ್ಪ ಸಬಲರಿದ್ದಾರೆ, ಅವರಿಗೇನು ಸಮಸ್ಯೆ ಆಗೋದಿಲ್ಲ. ಆದ್ರೆ ಅದೇ ದಿನ ಜೀವನ ಕೂಲಿ ಮಾಡಿ ಅಥವಾ ಆ ದಿನ ದುಡಿದು ಹೊಟ್ಟೆಯನ್ನು ತುಂಬಿಸ್ಕೊಳ್ಳುವಂತಹ ಬಹುತೇಕ ಫ್ಯಾಮಿಲಿಗಳ ಆಧಾರವಾಗಿರುವಂತವ್ರು ಕೂಡ ಇದೇ ರೀತಿಯಾದಂತಹ ಚರಂಡಿಗೆ ಬಿದ್ದು ತಮ್ಮ ಪ್ರಾಣಕ್ಕೆ ಅಪಾಯವನ್ನು ತಂದುಕೊಳ್ತಿದ್ದಾರೆ. ಸೊ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ, ನೀವು ಪಾದಚಾರಿಗಳ ಮಾರ್ಗ ಸುಗಮ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾರ್ಯ ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ಸ್ವಾಗತ. ಆದ್ರೆ ಸುಗಮವಾಗಿ ಪಾದಚಾರಿಗಳು ಓಡಾಟ ಮಾಡ್ಬೇಕು ಅಂದ್ರೆ ಚರಂಡಿ ಮೇಲೆ ಹಾಕಿರುವಂತ ಸ್ಲ್ಯಾಬ್ಗಳು ಕೂಡ ಚೆನ್ನಾಗಿರ್ಬೇಕು. ನೀವು ಮೊದಲು ಆ ರೀತಿಯಾದಂತಹ ಒಂದು ಚೆನ್ನಾಗಿರುವಂತಹ ಸ್ಲ್ಯಾಬ್ಗಳನ್ನ ಹಾಕುವಂತ ಕೆಲಸಕ್ಕೆ ಮುಂದಾಗ್ಲಿ. ಇಲ್ಲ ಅಂತಂದ್ರೆ ಈ ರೀತಿಯಾದಂತಹ ಅನಾಹುತಗಳು ಆಗತ್ತೆ. ಇನ್ನು ಮುಂದೆ ಈ ರೀತಿಯಾದಂತಹ ಅನಾಹುತಗಳು ಆಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಆದ್ರೆ ನೀವು ಆದಷ್ಟು ಬೇಗ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಜಿಬಿ ಅಧಿಕಾರಿಗಳಿಗೆ ಮಾಡ್ತಾ ಇರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಮಾಹಿತಿಗೆ.